welcome back to my YouTube channel Maulegowda Vlogs. Yeah, very disturbance appa. Very disturbance. So guys, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಒಂದು ಪಾರ್ಕಿಂದ. ಸೊ ಏನಪ್ಪ ಯಾವಾಗಲೂ ಪಾರ್ಕ್ ಅಂತಲ್ಲ, ಇವಾಗ ನಾನು ಪಾರ್ಕ್ ಫುಟ್ಪಾತಿಂದ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಅಂದರೆ, ನಮಗೆ ಕ್ಲಿನಿಕಲ್ ರೊಟೇಷನ್ಸ್ ಸ್ಟಾರ್ಟ್ ಆಗ್ತಿರೋ ಕಾರಣದಿಂದ ನಾವು ಸ್ಕ್ರಬ್ಸ್ ತಗೊಳ್ಳೋದಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಏನಂದರೆ, ಇದು ಮೊದಲೇ ಹೇಳಿದ್ರೆ ಇಂಡಿಯಾಯಿಂದನೇ ತರ್ಬೋದಿತ್ತು ಅನಿಸ್ತು. ಇದು ತುಂಬ ಕಾಸ್ಟ್ಲಿ ಇದೆ ಅಂತ ಇಲ್ಲಿ. ಏನು ಮಾಡೋಕ್ಕಾಗಲ್ಲ, ನಾನು ಕ್ಲಿನಿಕಲ್ ರೊಟೇಷನ್ಗೆ ಹೋಗಲೇಬೇಕು ಆ್ಯಂಡ್ ಅಟೆಂಡ್ ಮಾಡಬೇಕು. ಆಪ್ರೇಷನ್ ಥಿಯೇಟರ್ಗೆ ಹೋಗಲೇಬೇಕಂದ್ರೆ ನನ್ನ ಹತ್ರ ಎಲ್ಲ ಸ್ಕ್ರಬ್ಸ್ ಮತ್ತು ಆಕ್ಸೆಸರೀಸ್, ಕ್ರಾಕ್ಸ್ ಎಲ್ಲ ಇರಬೇಕು. ಸೊ ಇವಾಗ ನನಗಂತೂ ತುಂಬಾ ಸುಸ್ತಾಗಿದೆ ಇವತ್ತು. ಸೊ ನಾನು ಇವಾಗ ಸ್ಕ್ರಬ್ಸ್ ತಗೊಳಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ನೋಡೋಣ ಅಲ್ಲಿ ಹೇಗೆ ಅಂದರೆ, ಈಸಿಯಾಗಿ ಅವೈಲೇಬಲ್ ಸಿಕ್ಕಿದ್ರೆ ಅಲ್ಲೇ ತೊಗೊಂಡ್ಬಿಡ್ತೀನಿ ರೆಡಿ ಮೆಟೀರಿಯಲ್. ಇಲ್ಲಾಂದರೆ ಆರ್ಡರ್ ಕೊಡಬೇಕಂದ್ರೆ ಆರ್ಡರ್ ಕೊಡಬೇಕಾಗತ್ತೆ. ಆ್ಯಂಡ್ ಇದು ನನ್ನ ಫಸ್ಟ್ ಕ್ಲಿನಿಕಲ್ ರೊಟೇಷನ್. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಒಂದು ವಿಡಿಯೋ ನನ್ನ ಕ್ಲಿನಿಕಲ್ ರೊಟೇಷನ್ ಹೇಗಿರುತ್ತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತು, ಆಮೇಲೆ ಅಲ್ಲಿಂದ ಹಾಸ್ಪಿಟಲ್ ಹತ್ರ ಹೋಗಿ, ಹಾಸ್ಪಿಟಲಿಂದ ನಡ್ಕೊಂಡು ಹೋಗಿ ಏನೇನಾದ್ರು ರೂಟ್ ಇದೆ ಗೈಸ್ ನಂಗೆ ಗೊತ್ತಿಲ್ಲ. ಸೊ ನಾನು ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಾವು ಫೈನಲಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಇದಂತೂ ಫುಲ್ ರಶ್ ಇದೆ ಬಸ್ ಸ್ಟ್ಯಾಂಡ್. ನನಗೆ ಗೊತ್ತಿಲ್ಲ ಎಂತಕ್ಕೆ ಅಂತ. ಈ ಥರ ಬ್ಯಾಕ್ ಟು ಬ್ಯಾಕ್ ಬಸ್ ನಿಂತಿರೋದು ನೋಡಿದ್ರೆ ನನಗಂತೂ ನಮ್ಮ ಬೆಂಗಳೂರೇ ಅನಿಸ್ತೈತೆ. ನಿಂತ್ಕೋ ಗೈಸ್, ಅವ್ನು ನಿಂತ್ಕೊತಾನೆ ಇಲ್ಲ. ಏನಂದರೆ, ಅಣ್ಣ ಇವತ್ತು ಕಾರ್ಡ್ ಕೊಟ್ಟಿದ್ದಾನೆ ಒಂದು, ನಾವೇನಾದ್ರು ಮಾಡ್ಕೋಬೋದು ಆ ಕಾರ್ಡಲ್ಲಿ, ಆಯಿತಾ? ಅಂದರೆ ಮಜ್ಜಿಗೆ ಮಾತ್ರ ತಗೋಬೇಕಂತೆ, ಬೇರೆ ಏನೂ ತಗೋಬಾರ್ದಂತೆ. ಒಂದು ಕಾರ್ಡಲ್ಲಿ ಐಸ್ ಕ್ರೀಮ್ ತಗೋಬಾರ್ದಂತೆ, ಏನೂ ತಗೋಬಾರ್ದಂತೆ. ಸೊ ಅಣ್ಣ ದುಡಿಯೋ ಗಂಡು ಯಶ್. ಸೊ ಅದಕ್ಕೆ ಇವಾಗ ಮಜ್ಜಿಗೆ ಏನಾದ್ರು ತಗೊಳ್ಳೋಣ. ಅವನು ನಾನು ಐಸ್ ಕ್ರೀಮ್ ತಗೊಂಡವನು ಅಷ್ಟೇ, ನಾನು ಸಾಯಿಸೇ ಬಿಡ್ತಾನೆ. ಅವನಿಗೆ ಎಲ್ದಿಯಾಗಿರ್ಬೇಕಂತೆ, ಎಲ್ದಿಯಾಗಿ ತಿನ್ಬೇಕಂತೆ. ಸೊ ಯಶು ಕಾರ್ಡ್ ನನ್ನ ಹತ್ರ ಇದೆ. ಏನು ಬೇಕು ಅದನ್ನು ತಗೊಳ್ಳೋಣ ಬನ್ನಿ. ಯಶು, ಐಸ್ ಕ್ರೀಮ್ ತಗೊತೀನೋ? ಹಾಂ, ಎಷ್ಟು ಗಾಡಿ ಬರ್ತೈತೋ? ಐಸ್ ಕ್ರೀಮ್ ತಗೋತೀನ? ಕಾರ್ಡು ಎಷ್ಟು ಐಸ್ ಕ್ರೀಮ್ ನೋಡಿ ಗೈಸ್. ಐಸ್ ಕ್ರೀಮ್ ನಾನು ತಗೋತೀನಿ ಅಂತ ಅವ್ನು ಮಜ್ಜಿಗೆ ತಗೋ ಅಂತ. ಏನು ಮಾಡೋಣ, ಎಲ್ಲ ಹೆಲ್ತ್ ಮೇಂಟೈನ್ ಮಾಡ್ತಾರೆ, ಡಯಟ್. ನಮ್ಮ ಹತ್ರ ಹಿಂಗೆ ಗೈಸ್. ನೋಡಿ ಗೈಸ್, ಬೇರೆ ತಿಂಡಿನೇ ಕೊಡಿಸ್ತಿಲ್ಲ, ಬರೀ ಮಜ್ಜಿಗೆ ಅಂತವನೇ. ಯಶು 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 ಗೈಸ್, ಸಿಟಿ ಮಾಲಿಗೆ ಕರ್ಕೊಬಂದ್ಬಿಟ್ಟು ಬೇರೆ ತಿಂಡಿನೇ ತಗೊಳಕ್ ಬಿಡ್ತಿಲ್ಲ. ಮಜ್ಜಿಗೆನೇ ತಗೊಳ್ಳಿ ಅಂತ ಮಜ್ಜಿಗೆನೇ ಕೊಡಿಸ್ತವನೆ. ನೋಡಿ ಗೈಸ್, ನಮಗೆ ಬೆಲೆನೇ ಇಲ್ಲ, ಬರೀ ಇದೇ ಕೊಡಿಸವನೆ. ನಮ್ಗೆ ಬೇರೆದು ಕೊಡಿಸು ಅಂದರೆ ಬೆಲೆ ಅನ್ನೋದು ಕೊಡ್ತೀಯ ನೀನು ನನಗೆ. A few moments later. ಗೈಸ್, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅಂದ್ಬಿಟ್ಟು ಕೊಡೋಡ್ಬೇಕು. ಇದ್ದೇ ದುಡ್ಡಿಗೆ ಐಸ್ ಕ್ರೀಮ್ ಬರ್ತಿತ್ತು ಗೈಸ್, ಅದು ಕೊಡ್ಸಲ್ಲ ಅಂತಾನೆ ಸಾಯಕ್ಕೆ. ಗೈಸ್ ಫೈನಲಿ ಬಸ್ ಬಂತು. ಯಾ ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಇಲ್ಲಿಂದ ಹೋಗೋಣ, ನೋಡೋಣ ಏನು ಆರ್ಡರ್ ಕೊಡಬೇಕಾ ಇಲ್ಲ. ನೋಡಿ ಗೈಸ್, ನೋಡಿ ಅಲ್ಲಿ ಸಿಗ್ನಲ್ಲು ಮುಗ್ದಿದ್ರು ಓಡೋಟೋದ ಅವ್ನು. ನೋಡಿ ನಾನು ಓಡೋಗ್ತಿದ್ದೆ. ಸೊ ನೋಡೋಣ ಏನು ಆರ್ಡರ್ ಕೊಡಬೇಕಾ, ಇಲ್ಲ ಅಂದರೆ ಪೀಸಸ್ ಇದೆಯಾ ನೋಡಿಬಿಟ್ಟು ತೊಗೊಳ್ಳೋಣ. ಆ್ಯಂಡ್ ನಾವು ಯಾವ ಹಾಸ್ಪಿಟಲ್ಗೆ ರೊಟೇಷನಿಗೆ ಬರ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ಯಾವುದೋ ಒಂದು ಲೊಕೇಶನಿಗೆ ಬಂದಿದ್ದೀವಿ.
ನೋಡೋಣ ಇಲ್ಲಿ ಎಷ್ಟು ಏನು ಅಂತ ಕೇಳೋಣ. ವಿಡಿಯೋ ಕಂಟಿನ್ಯೂ ಮಾಡಿಕೊಡ್ತೀನಿ. ಸರ್ ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ, ನಿಯರ್ಲಿ 3000 ಮೇಲೆ ಹೇಳ್ತಿದ್ದಾರೆ ಬರೀ ಸ್ಕ್ರಬ್ಸಿಗೆ. ಆ್ಯಂಡ್ ಕ್ರಾಕ್ಸಿಗೆ ಬಂದು ಇನ್ನೂ 2000 ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಸೊ ಟೋಟಲ್ 5000 ಆಗಿಬಿಡುತ್ತೆ. ಸೊ ನಾವು ಬೇರೆ ಕಡೆ ನೋಡೋಣ ಏನಾಗುತ್ತೆ ಅಂತ. ಎಷ್ಟೊಂದಿದೆ ಇಲ್ಲಿ ಹಾಸ್ಪಿಟಲ್ ಇಲ್ಲೇ ಇರೋದು ಆಯಿತಾ. ಸೊ ನಾವು ಆ ರೂಟಲ್ಲಿ ಹೋಗ್ತೀವ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಇವತ್ತು ತೋರ್ಸೋಕ್ಕಾಗಿಲ್ಲ, ಅದು ನಾನು ಕ್ಲಿನಿಕಲ್ ರೊಟೇಷನ್ ದಿನ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಸ್ಕ್ರಬ್ಸ್ದೇ ಇವಾಗ ಫುಲ್ ಇದಾದರೆ ಸಾಕು ಅನಿಸ್ಬಿಟ್ಟೈತೆ. ಇಲ್ಲೊಂದು ಯಾವುದೋ ಇದೆ, ಹೋಗಿ ನೋಡೋಣ. ಡಸ್ಟ್ಬಿನ್, ನಮ್ಮ ಡಸ್ಟ್ಬಿನ್ ಇದೆ. ಇಲ್ಲಿ ಯಾವುದೋ ಬಂದಿದ್ದೀವಿ, ನೋಡೋಣ. ಇದು ಫಾರ್ಮಸಿ ಆ್ಯಕ್ಚುಲಿ, ಇಲ್ಲಿ ಇರುತ್ತೋ ಇಲ್ವಾ ಗೊತ್ತಿಲ್ಲ ನನಗೆ. ಆ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಇದೇ ರಿಪಬ್ಲಿಕ್ ಅಂದರೆ ಅರ್ಮೇನಿಯನ್ ಮೆಡಿಕಲ್ ಸೆಂಟರು. ಸೊ ನಾವಿಲ್ಲೇ ಬರೋದು, ಬಟ್ ಇವಾಗ ನಾವು ಬೇರೆ ಕಡೆ ಹೋಗ್ತಿರೋದ್ರಿಂದ ಇವಾಗ ಅದನ್ನು ನಾನು ತೋರ್ಸೋಕ್ಕಾಗಲ್ಲ. ನೆಕ್ಸ್ಟು ಆ ದಿನ ತೋರಿಸ್ತೀನಿ. ಅಲ್ಲೂ ಸಿಕ್ಕಿಲ್ಲ ನಮಗೆ, ಬೇರೆ ಕಡೆ ಹೋಗ್ತಿದ್ದೀವಿ. ಯಾಕೆ ಭವ್ಯ? ಗಾಯ್ಸ್ ಸಖತ್ ಬಿಸಿಲಿದೆ ಗಾಯ್ಸ್, ಸಖತ್ತು. ಇದನ್ನು ಸ್ಕ್ರಬ್ಸ್ ಹುಡ್ಕೊಂಡು ಇವಾಗ ತಿರುಗೋದಿದೆಯಲ್ಲ. ಸೊ ಗೈಸ್ ನಾವು ಫೈನಲಿ ಶಾಪಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಬೇರೆ ಕಡೆಗಿಂತ ಕಡಿಮೆಗೆ ಸಿಗ್ತಿದೆ. ಸೊ ಬನ್ನಿ. ತುಂಬ ಪ್ರೊಫೆಷ್ನಲ್ ಆಗಿ ತಗೊಳ್ಳೋರಿಗೆ ಒಂದು ಪ್ರೈಸ್ ಇದೆ, ಇವಾಗ ಸ್ಟೂಡೆಂಟ್ಸಿಗೆ ಒಂದು ಪ್ರೈಸ್ ಇದೆ. ಸೊ ನಮಗೆಲ್ಲ ಸಿಕ್ಕಿದೆ. ನೋಡ್ಬೋದು ಗೈಸ್, ಕ್ರಾಕ್ಸ್ ಎಲ್ಲ ಇದೆ. ನಾವು ಹಾಸ್ಪಿಟಲ್ಗೆ ಸರ್ಜರಿ ಒಳಗಡೆ ಹೋಗೋ ಕ್ರಾಕ್ಸ್ ಹಾಕ್ಕೊಂಡೆ ಹೋಗ್ಬೇಕು, ಯಾಕಂದರೆ ಅದು ಆ ಮೆಟೀರಿಯಲಿಂದ ಮೈಕ್ರೋಬ್ಸು ಬ್ಯಾಕ್ಟೀರಿಯಾ ಎಲ್ಲ ಹೋಗಲ್ಲ ಅಂತ. ಕ್ರಾಕ್ಸ್ ಎಲ್ಲ ಇದೆ. ಈ ಕ್ರಾಕ್ಸ್ಗೆ 2000 ರೂಪಾಯಿ ಅಂತೆ. 2000 ರೂಪಾಯಿ ಕ್ರಾಕ್ಸ್. ನೋಡಿ ಎಷ್ಟು ಕಲೆಕ್ಷನ್. 2000 ಆಯ್ತಾಯ್ತು ತಗೊಳ್ಳೋಷ್ಟು. ಹಾಂ, ಸೊ ನಾನು ಈ ಕಲರ್ ತಗೊತಿದ್ದೀನಿ ಗೈಸ್. ಆ ಕಲರ್, ಹಾಂ, ನಂದು ಗ್ರೀನ್ ಕಲರ್ ಗೈಸ್. ಅವ್ರದ್ದು ಗ್ರೀನ್ ಕಲರ್, ನಂದು ಈ ಕಲರು. ಇವನು ರಿಚ್ ಅಂದರೆ ರಿಚ್ ಗೈಸ್. ಎಷ್ಟು 3000 ರೂಪೀಸ್ ಕೊಟ್ಟು ತಗೊಂತವನೆ. ಅವ್ರು ಬರಲ್ಲ ಯಾರನ್ನೇ. ಸೊ ಈ ಅಂಗಡಿನ ಸೂಪರ್ವೈಸ್ ಮಾಡ್ತಿರೋದು ಇವರು. ಆ್ಯಂಡ್ ಐ ಥಿಂಕ್ ಶಿಲ್ ಗಿವ್ ಫಾರ್ ಲೆಸ್ ಪ್ರೈಸ್. ಮ್ಯಾಮ್, ಕ್ಯಾನ್ ಯು ಟಾಕ್ ಸಮಥಿಂಗ್? ಕ್ಯಾನ್ ಯು ಸ್ಪೀಕ್? ಸೊ ಐ ಟೀಚ್ ಮೈ ಲ್ಯಾಂಗ್ವೇಜ್. ಬೇಡ ಶೈ. ನೋಡ್ಬೋದು ಗೈಸ್. ಆ್ಯಕ್ಚುಲಿ ಗೈಸ್ ಅವರೆಲ್ಲ ಕ್ಯಾಮ್ರಾ ಮುಖಾನೇ ತೋರಿಸಲ್ಲ ನಂತರ. ಸೊ ಆ ಥರ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟನೇ ಆಗಲ್ಲ. ಅರ್ಮೇನಿಯಾದಲ್ಲಿದ್ದು ಯಾರಾದ್ರೂ ಈ ವ್ಲಾಗ್ ನೋಡ್ತಿದ್ರೆ ಯು ಕ್ಯಾನ್ ಕಮ್ ಆ್ಯಂಡ್ ಬೈ ಸ್ಕ್ರಬ್ಸ್ ಹಿಯರ್. ಎಸ್, ಚೀಪ್ ಅಂತಾನೆ ಹೇಳ್ಬೋದು. ಯಾ, ಇಟ್ ಈಸ್. ಬೇರೆ ಕಂಪೇರ್ ಮಾಡಿದ್ರೆ ಚೀಪ್ ಇದೆ. ಎಸ್. ಓಕೆ ಗೈಸ್, ನೋಡಿ ಇಲ್ಲಿ. ಇದು ನೋಡ್ಬೋದು ಗೈಸ್. ನೋಡಿ ಇಲ್ಲಿ ಭಯನೇ ಆಗೋಯ್ತು ನಂಗಂತೂ ಮೌಲ್ಯನೇ ಅನಿಸ್ಬಿಡ್ತಿದ್ದು. ಈ ಇಟ್ಗೆ ಪಟ್ಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತು. ನೋಡಿ ಗೈಸ್, 3,000 ತಗೊಂಡು ಶೋಕಿ ಮಾಡ್ತವ್ನಿ ಇಲ್ಲಿ ಬಂದ್ಬಿಟ್ಟು. ನೋಡಿ ಗೈಸ್ ಎಂತ ಶೋಕಿ ಮಾಡ್ತವ್ನೆ ಅಂದ್ರೆ, ಫೋಟೋ ತೆಗ್ದೆ. ನಮ್ಮ ಕ್ಲಾಸ್ ಅವರೆಲ್ಲ ಇಲ್ಲಿಗೆ ಬರ್ತಾವೆ ತಗೊಳ್ಳೋದಕ್ಕೆ. ದಂಡನೆ ಬರ್ತಾವ್ರೆ ಅಲ್ಲಿವರೆಲ್ಲ ನಮ್ಮ ಕ್ಲಾಸ್ ಅವರೇ. ಕೊನೆಗೂ 15,000 ಡ್ರಾಮ್ಸ್, 3,000 ರೂಪಾಯಿ, 3,500 ರೂಪಾಯಿ ಹಾಳು ಮಾಡ್ದ. ಏ ವೇದ ಆಯ್ ಮಾಡಿ ನನ್ನ ಬ್ಲಾಗಿಗೆ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಏನಾಯ್ತು ಗೊತ್ತಾ ಗೈಸ್, ಅವಳದು ಕಾಲೇಜಿಂದ ಕೊಟ್ಟಿರೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ಅಂತ. ಅದು ಸೇಮ್ ಕಾಂಪೌಂಡ್ ಅವ್ರದ್ದು ಆಯ್ತಾ, ಫುಲ್ ವೈಟ್ ಆ್ಯಂಡ್ ವೈಟ್ ಎಲೆಕ್ಷನ್. ಸೊ ಅದಾಯ್ತೆ, ಅದಕ್ಕೆ ಅವಳು ತಗೋತಿಲ್ಲ. ನಮ್ದೆಲ್ಲ ಮುಂಡ ಮುಚ್ಕೊಂಡು 2,000 3,000 ಹೋಯ್ತೈತೆ. ನನ್ನ ಬ್ಲಾಗಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ವ್ಲಾಗಲ್ಲಿ ಒಂದೇ ಕ್ಯೂಟ್ ಹುಡುಗಿ ಇರೋದು, ಅದು ನಾನು. ನಾಯಿ. ಗೈಸ್ ಏನು ಗೊತ್ತಾ, ಸೊ ನಾನು ಈ ವಿಡಿಯೋದಲ್ಲಿ ಸ್ಕ್ರಬ್ಸ್ ಎಲ್ಲ ಹೇಗೆ ತಗೊಂಡೆ ಅಂತ ತೋರಿಸಿದ್ದೀನಲ್ವಾ. ಸೊ ನಿಮಗೆ ನನ್ನ ಫಸ್ಟ್ ಡೇ ಆಫ್ ಕ್ಲಿನಿಕಲ್ ರೊಟೇಷನ್ ಹೇಗಿರಬೇಕು ಅಂತ ಅನ್ಸಿದ್ರೆ ಅದ್ರಾಗು ಕಮೆಂಟ್ ಹಾಕಿ. ಇರೋದೇ 2 ಅಲ್ಲ ಐತೆ ಇಸ್ಕೋ ಗೈಸ್. ಚಾಕ್ಲೇಟ್ ಏನು ಗೊತ್ತಾ, ಇನ್ನೊಂದು ಅಡ್ವಾಂಟೇಜ್ ಗೈಸ್,
ಈ ಥರ ಶಾಪ್ಸಿಗೆಲ್ಲ ಬಂದಾಗ ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಕಸ್ಟಮರ್ಸಿಗೆ ಅಂತ. ಸೊ ನಾವು ಎಷ್ಟರೂ ತಗೋಬೋದು. ನಾವು ಫೈನಲಿ ಒಂದು ಪಾರ್ಕಿಗೆ ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮ ಇಡೀ ಕಾಂತನ್ನೇ ಕರ್ಕೊಬಂದ್ಬಿಟ್ಟಿದ್ದೀನಿ ನಾನು. ಅಲ್ಲಿ ನೋಡು, ಇದು ಕೊಬ್ಬು ತಾನೆ ನಿನಗೆ, ಕೊಬ್ಬಂದ್ರೆ ಕೊಬ್ಬು ನೋಡಿ ಗೈಸ್. ಅವ್ನು ಚೆನ್ನಾಗಿ ಕಾಣ್ತಿಲ್ವಂತೆ ಇವತ್ತು, ಅದಕ್ಕೆ ಬರ್ತಾಯಿಲ್ಲ. ಬಾಬ್ ಕಟ್ ಅಲ್ವಾ ಅದಕ್ಕೆ. ಅದೇ ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ ಹಾಕಿ ನನ್ನ ಅಕೌಂಟ್ಗೆ ಫಾಲೋ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಹೇಳೋನೆ. ಪಾರ್ಕಿಗೆ ಹೋಗೋಣ ಶೋ ನಡಿ ಗೈಸ್. ಕ್ವೀನ್ ಆಫ್ ದ ಅರ್ಮೇನಿಯಾ. ಕ್ವೀನ್ ಆಫ್ ಹೂಸ್ ಹಾರ್ಟ್? ಯಾರ್ದು ಹಾರ್ಟ್ ಕ್ವೀನ್ ನೀನು ಅಂತ? ಓಕೆ, ಹೂಸ್ ಹಾರ್ಟ್? ಕ್ವೀನ್ ಆಫ್ ಮೈ ಫ್ಯಾನ್ಸ್, ಫ್ಯಾನ್ಸ್, ಮೈ ಸಬ್ಸ್ಕ್ರೈಬರ್ಸ್. ಹೇ ಹೇ. ಯೆಸ್ ಯೆಸ್. ಅಷ್ಟೇ ಗಾಯ್ಸ್, ಇಳಿಯೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಎಗರಬೇಕು. ಗೈಸ್ ಎಷ್ಟು ಶಕೆ ಇದೆ ಅಂದರೆ ನಿಜ ಸುಸ್ತಾಯಿತು ಶಾಪಿಂಗ್ ಮಾಡಿ. ಸೊ ಇವಾಗ ಇಲ್ಲಿ ಪಾರ್ಕಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ, ವಾಟರ್ ಪಾರ್ಕಲ್ಲಿ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕೂತ್ಕೊಂಡೆ ಫುಲ್ ತಣ್ಣ ಆಗುತ್ತೆ. ಸೊ ಯಾ ಆ್ಯಂಡ್ ತುಂಬಾ ಇವತ್ತು ಏನೋ ವ್ಲಾಗ್ ಅಂದ್ಕೊಂಡೆ, ಏನೇನೋ ಆಗ್ತು. ಆ್ಯಂಡ್ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ನೋಡಿ ಹೆಂಗೆ ಕೂತ್ಕೊಂಡ್ಬಿಟ್ಟವ್ರೆ. 1 2 3 4 5 6. ಇಲ್ಲಿ ನಾನು ಬರ್ತೀನಿ ಈಗ. ಎಸ್ ಗೈಸ್, ನಾನಿವಾಗ ಕೂತಿದ್ದೀನಿ. ನನ್ನ ಪಕ್ಕ ಕಪ್ಪೆ, ಅವಳು ಬರೀ ಓವರ್ ಪೋಸ್ ಕೊಡ್ತಾಳೆ. ಗೈಸ್ ಕಮೆಂಟ್ ಹಾಕಿ ಅವಳು ಚೆನ್ನಾಗಿಲ್ಲ ಅಂತ. ಭವ್ಯ, ಯಶು, ಸೃಷ್ಟಿ, ಕೃತಿ. ಎಸ್ ಇಲ್ಲಿ ನಾನು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ಸುಕೂನ್ ಸಿಗುತ್ತೆ ಗೊತ್ತಾ? ಎಲ್ಲ ಕಡೆ ಗ್ರೀನ್ 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 ಗ್ರೀನ್. ಇದು ನೋಡಿದ್ರೆ ನಿಮ್ಗೆ ಯಾವ್ದಾಗೋದು 6 ಗಂಟೆ ಅನ್ಸುತ್ತಾ? 6 ಗಂಟೆ ಆಗಿದೆ, ಬಟ್ ಇನ್ನು ಕತ್ಲೇ ಆಗಿಲ್ಲ. ಕತ್ಲಾಗೋದು ಎಷ್ಟು ಗಂಟೆಗೆ ಭವ್ಯ? ಕತ್ಲಾಗೋದು 10 ಗಂಟೆಗೆ. ನೋಡಿ ಕರೆಕ್ಟಾಗಿ 6 ಗಂಟೆ ಆಗಿ 9 ನಿಮಿಷ ಆಗೈತೆ. ಇವನು ಏನೋ ಮಾತಾಡ್ತಾನೆ ನೋಡಿ ಗೈಸ್. ಸಂದೀಪ್ ಎಷ್ಟಲ್ಲಿ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಹಾಕಿ. ನಾವಿನ್ನೂ ಇಲ್ಲೇ ಕೂತಿದ್ದೀವಿ. ಬೀಳ್ತಿದ್ದೆ ಈಗ. ಈ ಒಂದು ವ್ಲಾಗ್ ಹೀಗಿತ್ತು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಾರಿ ಅರ್ಮೇನಿಯಾ ಅಂದವ್ರಿಗೆ ಫಸ್ಟಲ್ಲಿ ಹೊಡೆದ್ಬಿಟ್ಟೆ, ಐ ಆಮ್ ಸೋ ಸಾರಿ. ಆ್ಯಂಡ್ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಆ್ಯಂಡ್ ಏನಂದರೆ ನಮ್ಮ ಕ್ಲಿನಿಕಲ್ ರೊಟೇಷನ್ದು ನಿಮ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇವಾಗ ಮನೆಗೆ ಹೋಗ್ತಿದ್ದೀವಿ ನಾವು.